ಮೋದಿಯ ಒಂದೇ ಒಂದು ಫೋನ್ ಕರೆಗೆ ಯುದ್ಧ ನಿಲ್ಲುತ್ತೆ. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಮೋದಿ ನಿಲ್ಲಿಸಬಹುದು. ಮೋದಿ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಯುದ್ಧ ನಿಲ್ಲುತ್ತೆ. ಇರಾನ್ ಇಸ್ರೇಲ್ ಸಂಘರ್ಷ ಮೋದಿ ನಿಲ್ಲಿಸಬಹುದು. ಭಾರತದಲ್ಲಿನ ಯುಎಇ ರಾಯಭಾರಿ ಹುಸೇನ್ ಹಸನ್ ಹೇಳಿಕೆಯನ್ನ ನೀಡಿದ್ದಾರೆ. ಯುದ್ಧದಲ್ಲಿ ನಮ್ಮನ್ನೇಕೆ ಮಧ್ಯ ತಂದ್ರೋ ತಿಳಿಯುತ್ತಿಲ್ಲ. ಸಮರದಲ್ಲಿ ಯುಎಇ ಭಾಗಿಯಾಗಲು ಯಾವುದೇ ಕಾರಣ ಇಲ್ಲ. ಮೋದಿ ಕೊಲ್ಲಿ ದೇಶದ ನಾಯಕರಲ್ಲಿ ಮಾತ್ರವಲ್ಲದೆ ವ್ಯಾಪಾರ ಸಮುದಾಯಗಳಲ್ಲೂ ಕೂಡ ಅವರು ಗೌರವವನ್ನ ಹೊಂದಿದಂಥವ್ರು. ಮೋದಿ ಇರಾನ್ ಮತ್ತು ಇಸ್ರೇಲ್ನ ಸಮಸ್ಯೆಯನ್ನ ಬಗೆಹರಿಸಬಹುದು. ಯುದ್ಧ ಮಾಡುತ್ತಿರೋ ಮುಖ್ಯಸ್ಥರಿಗೆ ಕರೆ ಮಾಡಬಹುದು. ಒಂದು ಫೋನ್ ಕರೆ ಮಾಡಿ ಸಮಸ್ಯೆಯನ್ನ ಪರಿಹರಿಸಬಹುದು. ಮೋದಿಯ ಒಂದೇ ಒಂದು ಫೋನ್ ಕಾಲ್ಗೆ ಯುದ್ಧ ನಿಲ್ಲುತ್ತೆ. ಇರಾನ್ ಇಸ್ರೇಲ್ ಸಂಘರ್ಷವನ್ನ ಮೋದಿ ಆರಾಮಾಗಿ ನಿಲ್ಲಿಸಬಹುದು. ಭಾರತದಲ್ಲಿನ ಯುಎಇ ರಾಯಭಾರಿ ಹುಸೇನ್ ಹಸನ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯುದ್ಧದಲ್ಲಿ ನಮ್ಮನ್ನು ಯಾಕೆ ಮಧ್ಯ ತಂದ್ರೋ ಗೊತ್ತಿಲ್ಲ, ಆದ್ರೆ ಮೋದಿಯ ಒಂದು ಫೋನ್ ಕಾಲ್ಗೆ ಯುದ್ಧ ನಿಲ್ಲುತ್ತೆ. ಸಮರದಲ್ಲಿ ಯುಎಇ ಭಾಗವಹಿಸೋದಕ್ಕೆ ಯಾವುದೇ ಕಾರಣ ಇರಲಿಲ್ಲ. ಇನ್ನು ಮೋದಿ ಕೊಲ್ಲಿ ದೇಶದ ನಾಯಕರಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲರಲ್ಲೂ ಕೂಡ ಎಲ್ಲ ಸಮುದಾಯಗಳಲ್ಲೂ ಕೂಡ ಅವರು ಗೌರವವನ್ನ ಹೊಂದಿದ್ದಾರೆ. ಅವರು ಹೇಳಿದ್ರೆ ಜಗತ್ತು ಕೇಳುತ್ತೆ. ವಿಶ್ವದ ಒಬ್ಬ ಪ್ರಬಲ ನಾಯಕ ಅನ್ನಿಸ್ಕೊಂಡಂತ ಮೋದಿ ಒಂದು ಫೋನ್ ಕರೆ ಮಾಡಿ ಹೇಳಿದ್ರೆ ಇರಾನ್ನವರು ಕೇಳ್ತಾರೆ, ಇಸ್ರೇಲ್ ಅವರು ಕೇಳ್ತಾರೆ. ಮೋದಿ ಈ ಸಮಸ್ಯೆಯನ್ನ ಬಗೆಹರಿಸಬಹುದು. ಯುದ್ಧ ಮಾಡ್ತಿರೋ ಮುಖ್ಯಸ್ಥರಿಗೆ ಕರೆ ಮಾಡಬಹುದು. ಮೋದಿಯ ಮಾತನ್ನ ಎಲ್ಲರೂ ಕೇಳ್ತಾರೆ. ಒಂದು ಫೋನ್ ಕರೆ ಮಾಡಿದ್ರೆ ಸಾಕು ಈ ಸಮಸ್ಯೆಯನ್ನ ಬಗೆಹರಿಸಬಹುದು ಅಂತ ಯುಎಇ ರಾಯಭಾರಿಯಾಗಿರುವಂತಹ ಹುಸೇನ್ ಹಸನ್ ಹೇಳಿಕೆಯನ್ನ ನೀಡಿದ್ದಾರೆ. ರಾಯಭಾರಿ ಹುಸೇನ್ ಹಸನ್ ಮಿರ್ಜಾ ಸೋಮವಾರ ಈ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಈ ಇರಾನ್ ಮತ್ತು ಇಸ್ರೇಲದ ಯುದ್ಧದ ನಡುವೆ ನಮ್ಮನ್ನು ಯಾಕೆ ಮಧ್ಯೆ ತಂದ್ರು? ಯುಎಇ ಇದರಲ್ಲಿ ಭಾಗವಹಿಸಲು ಯಾವುದೇ ಕಾರಣ ಇರಲಿಲ್ಲ. ಇನ್ನು ಮೋದಿ ಅವರ ನಾಯಕತ್ವ ಹೇಗಿದೆ ಅಂತಂದ್ರೆ, ವಿಶ್ವದ ಪ್ರಬಲ ನಾಯಕ ಅನಿಸ್ಕೊಂಡಂತ ಮೋದಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಅವರಿಗೆ ಸಾರ್ವಜನಿಕರು, ವ್ಯಾಪಾರ ಸಮುದಾಯಗಳು ಮತ್ತು ಎಲ್ಲ ದೇಶಗಳು ಮೋದಿಯನ್ನ ಗೌರವಿಸ್ತವೆ. ಹಾಗಾಗಿ ಅಪಾರ ಗೌರವವನ್ನ ಹೊಂದಿದ್ದಾರೆ ಎಲ್ಲ ಕಡೆಯಲ್ಲೂ. ಅವರ ಮಾತನ್ನ ಜನ ಕೇಳುತ್ತಾರೆ. ಇರಾನ್ ಮತ್ತು ಇಸ್ರೇಲ್ ಮುಖ್ಯಸ್ಥರಿಗೆ ಒಂದು ಫೋನ್ ಕರೆ ಮಾಡಿ ಹೇಳಿದ್ರೆ ಸಾಕು ಈ ಸಮಸ್ಯೆ ಬಗೆಹರಿಯುತ್ತೆ. ಒಂದು ಫೋನ್ ಕರೆ ಸಾಕು ಅಂತ ಹೇಳಿದ್ದಾರೆ ಹುಸೇನ್ ಹಸನ್ ಯುಎಇ ರಾಯಭಾರಿ.